ಹಾಕೊಂಡ್ ಕೀಳ್ಸತ್ತಾನೆ ಕೂಲರ್ನ. ಇನ್ನ 4 ದಿನ ಬಿಟ್ರೆ ಹೂವಾಗುತ್ತಮ್ಮ, ಅವಾಗ ಯಾಕೆ ಕೊಂಡ್ಕೊಂತಾರೆ? ಕಡಿಮೆ ವಿನ ನೀನ್ ಹೇಳೋದು ದಿಟನೆಯ. ಆದ್ರೆ ಏನ್ ಮಾಡ್ಲಿ, ನಮ್ಮ ಮನೆದಂತೂ ಕೇಳೋದೇ ಇಲ್ಲ. ಕೇಳ್ಸೋಣ ಅಂದ್ರೆ ತಡಿಯಮಿ ಸುಮ್ಕರಮಿ ಇನ್ನೊಂದ್ ಸ್ವಲ್ಪ ದಿನ ಅಂತ ಹೇಳ್ತೈತಿ. ಏನವ ಮಾಡೋಣ? ಅಲ್ಲ ಕಡಿಮೆ ವಿನ, ಆ ಬೆಳ್ಳನ್ ಸೊಸೆ ಅಯ್ಯೋ ಅಯ್ಯೋ ಅದೇನ್ ಡ್ರೆಸ್ ಮಾಡ್ತಾಳಮಿ. ಅಯ್ಯೋ ಅದೇನೋ ಪಾರ್ಲರ್ ಅಂತ ಹೋಗ್ತಾಳವ, ಅಲ್ಲಿರ ಬರ ಪೌಡ್ರನ್ನೆಲ್ಲ ಹಾಕಿ ಒಬ್ಳೆ ಮೆತ್ಕೊಂಡ್ಬಂದಿರ್ತಾಳೆ. ಕಡಿಮೆ ಮಣಿ. ಅಯ್ಯೋ ನಮ್ಮ ಪುಟ್ಟಿನ ಇವಾಗ ಅವಳು ನೋಡಿ 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 ಅದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಾಳೆ. ಒಂದಿನಕ್ಕೆ ಒಂಥರ ನೋಡಿ ಖಾಲಿ ಮಾಡ್ತಾಳೆ. ಅದು ಆಕೆ ಸಾಕಿರೋದ ಮಾತಾಡಬೇಕು, ಅದಂತೂ ಬರೀ ಚಾಡಿ ಹೇಳ್ತೈತಿ ಕಡಿಮೆ ವಿನಿ. ಅಯ್ಯೋ ದೇವ್ರೆ, ನನಗಂತೂ ಸಾಕ ಆಗೋಗೈತೆ. ಅಲ್ಲ ಕಣ್ರಮಿ, ಏನೇನು ಸಾರು ಮಾಡಿಟ್ಟು ಬಂದ್ರಿ? ಹೊಸಿ ಹೋಗೋ ಸಂಜೆ ಆಗುತ್ತೇನೋ, ನಿಮ್ಮ ಗಂಡ್ರಿಗೆ ಮಕ್ಕಳಿಗೆ ಏನೇನು ಮಾಡಿಟ್ಟು ಬಂದ್ರಮಿ? ನಾನು ರಾತ್ರಿ ರೊಟ್ಟಿದ್ದು ಮಲಗಿ, ಅದಕ್ಕೆ ಹೊಸಿ ಪಲ್ಯ ಮಾಡಿಟ್ಟು ಬಂದೆ. ನಾನು ಹೊಸಿ ತರಕಾರಿ ಇದ್ವು, ತರಕಾರಿ ಹಾಕಿ ಹೊಸಿ ಬೇಳೆ ಹಾಕಿ ತರಕಾರಿ ಬೇಳೆ ಸಾಂಬಾರು ಮಾಡಿದ್ದೆ ಕಣಜಿ. ಓಯ್ ಅಮ್ಮ, ನಾನು ಚಿಕನ್ ಸಾರು ಮಾಡಿಟ್ಟು ಬಿರಿಯಾನಿ ಮಾಡಿಟ್ಟು ಬಂದೆ. ನಾನು ಸೊಪ್ಪಿನ ಸಾರು ಮಾಡಿಟ್ಟಿದ್ದೆ ಕಣಜ್ಜಿ. ಏನು ಲಕ್ಷ್ಮವ್ವ, ನೀನೇನು ತಂದಿದ್ದಿ ಉಣ್ಣಕ್ಕೆ? ನಾನು ನಿಜಿ ಕಡಲೆಕಾಳು ಉಸ್ಲಿ ಮಾಡಿ ಹಂಗೆ ಸ್ವಲ್ಪ ಬಸ್ಸಾರು ಮಾಡಿದ್ದಿ. ಮುದ್ದಿಗೆ ಹೊಸಿ ಪಸಂದ ಆಗುತ್ತೆ ಸಾರು. ಹ್ಞೂ ಕಣಮಿ, ಪಸಂದ ಆಗುತ್ತೆ ಬಿಡು. ಮುದ್ದೆ ಮುದ್ದೆ ಎಂಥದ್ದು ಇಲ್ಲ. ಅಲ್ಲ ಕಣ್ರಿ, ಆ ಕೊನೆ ಮನೆಯ ರಾಮಣ್ಣಿದನಲ್ಲ, ಅವನ ಸಸಿ ನೆನ್ನೆಯ ಮೇಳಕ ಸಾಕಲ ಆಕಿ ದೇವ್ ಆಗಿದ್ದಾಳಂತೆ. ಹೌದಾ? ಅಯ್ಯೋ ಏಕು ಪಕ್ಕು ನನ್ನ ಮಗ ಅಲ್ಲಸೆ ಓಡಾಡ್ತಾನವ. ಅಲ್ಲಿ ಒಂಚೂರು ಎಚ್ಚರಿಕೆಯಾಗಿರೋ ಕೇಳಬೇಕು ಹಂಗಾರೆ. ಇಲ್ಲ ಸುಮ್ಕಿರಮಿ, ಯಾರಮ್ಮಿ ನಿಮಗೆ ಹೇಳಿದ್ದು? ಎಲ್ಲ ಸುಳ್ಳು, ಯಾವುದೂ ಇಲ್ಲ. ನಮ್ಮ ಮನೆ ಅವ್ರ ಮನೆ ಪಕ್ಕನೇ ಇಲ್ವೇ? ಹಂಗಾದ್ರೆ ನನಗೆ ಗೊತ್ತಾಗ್ತಿರ್ಲಿಲ್ವೇ? ಸುಮ್ನಿರಮಿ, ಎಲ್ಲ ಬೋಳೆ. ನೀನು ಮೊದ್ಲೇನು ಹಾಕೊಂಡು ನಿನಗೇನು ಕಂಡತ್ತು? ಸುಮ್ ಕುತ್ಕೋ. ನೋಡು, ಇದೆಲ್ಲ ಲಾಸ್ಟ್ ಹೇಳ್ತಿರೋದು. ನನಗೆ ಯಾಕಮ್ಮಿ ನೀನು ಹಾಕೊಂಡು ಹಾರ್ಕೊಂಡು ಅಂತೀಯೇ? ನನ್ನ ಇಷ್ಟ, ನಾನು ಹೆಂಗಾರ ಮಾತಾಡ್ಕೊಂತೀನಿ. ನಿನಗೇನಮ್ಮಿ ಆಗಬೇಕು? ಇಕ್ಕೆ ಸುಮ್ಕಿರಮಿ, ಮಾತೆತ್ತಿದ್ರೆ ಜಗಳ ತೆಗಿತಾಳೆ, ಜಗಳ ಗಂಜಯಿ. ನೋಡು ಮತ್ತೆ ಲಕ್ಷ್ಮಕ್ಕ, ಅವಳು ಮಾತಾಡೋವೆಲ್ಲ ಸರಿ ಕಾಣ್ತು ನಿಮಗೆ? ನಿಮ್ಮ ಕಣ್ಣೇ ಹಂಗೆ ಅಲ್ಲ. ಅವರಿಗೊಂಥರ ನನಗೊಂಥರ ಮಾಡ್ತೀರಿ. ಏಟೇ ಆದರೂ ನೀನು ಪೆಂಡಲ್ವಾಕೆ, ಅದಕ್ಕೆ ಹಂಗೆ ಮಾಡ್ತೀವಿ. ಬಾಯಿನ ಬಾತ್ರೂಮಿನ ಉಜ್ಜೆ ಬ್ರಷ್ ಹಾಕಿ ನೀಟಾಗಿ ತಿಕ್ಕಬಾರ್ದೇನೆ ಮೀ ಹೊಸಿ. ಅದೆಂಗಮ್ಮಿ ಮಾತಾಡ್ತೀವಿ? ಆಕೆಗೊಂದು ನಿನಗೊಂದು ಮಾಡ್ತೀನಿ ಅಂತ ಹೇಳಿ ನನಗೆಲ್ಲರೂ ಒಂದೇ ಕಣಮಿ. ಆಕೆನೇ ಹೇಳ್ತಿದ್ದಾಳೆ, ಸಮಾಧಾನ ಕೇಳಿಸ್ಕೊಂಡ್ಬಿಟ್ಟು ಆಕೆ ಮಾತಾಡ್ಬೇಕು. ಯಾಕಮ್ಮಿ ಆಡ್ಬೇಕು ಕೊಯ್ದೆ ನೀನು? ಮಲ್ಲಮ್ಮ ಹೊಸಿ, ನೀನು ಹೇಳು. ನೀನು ದೊಡ್ಡಾಕಿದೀಯಾ, ನಿಂಗೆಲ್ಲನೂ ಗೊತ್ತಾಗಿರ್ತವೆ. ಈ ದೆವ್ವ ಭೂತಾನದೆಲ್ಲ ಬಿಟ್ಟವೆ ಏನು ಕಣ್ಣಂತಾಯಿ ಕಾಣೆ. ಅವಾಗೆಲ್ಲ ಹಂಗಂತ ಹೇಳೋರು, ಆದರೆ ಇದುವರೆಗೂ ನಾನು ಯಾವ ದೇವ್ರನ್ನ ಗೊತ್ತೂ ನೋಡಿಲ್ಲ ಕಣವ. ಇದ್ದಿದ್ದಂಗೆ ಹೇಳ್ಬೇಕಲ್ಲವ. ಅವಾಗ ಹೊಸ ಜನ ನಮ್ಮತ್ತೆ ಅಯ್ಯೋ ಶಾನೆ ದನದ ಪಿಚ್ಚಾಚೆ ಆಕೆ ಸತ್ತಾಗ ಹೊಸ ಜನ ಹಿಂಗೆ ಹೇಳಿದ್ರು, ಆಕೆ ದೇವಾಗಿದ್ದಾಳೆ, ನಿನ್ನೆ ಸೈ ಬಿಡು, ನಿನ್ನೆ ಬಿಡು, ಉಳಗಾಲಿಲ್ಲ ನಿನಗೆ ಅಂತೆಲ್ಲ ಹೇಳಿ ಶಾನೆ ಎದುರಿಸ್ಬಿಟ್ಟಿದ್ರು ಕಣವ. ಜನಕ್ಕೇನವ ಒಂದೊಂದ್ರೆ ನೂರು ಅಂತಾರೆ. ಯಮ್ಮ, ನಮ್ಮನೆ ಹಿಂದ್ಗಡೆಗೂ ಒಬ್ಬಾಕಿ ಸತ್ತೋಗಿದ್ಲು. ಆಕೆಗೂ ಹಿಂಗೆ ಅನ್ನೋರು ದೆವ್ವ ಆಗಿದ್ದಾಳೆ, ಭೂತ ಆಗಿದ್ದಾಳೆ ಅಂತೇಳಿ. ಹ್ಞೂ ಯಮ್ಮ, ನೀ ನಂಬಿಕೆ ಬಿಡ್ತೀಯ ಗೊತ್ತಿಲ್ಲ. ರಾತ್ರಿ ಪೂರ್ತಿಯ ಬರೀ ಗುಯಿ ಅಂತ ಸೌಂಡ್ ಮಾಡ್ತಿರ್ತಾರೆ. ಯಾರು ಓಳಂಗೆ ನಗಂಗೆ ಈ ಥರ ಎಲ್ಲನೂ ಸೌಂಡು ಅಂದ್ರೆ ಸೌಂಡು, ನಿದ್ದೆನೇ ಬರಕಿಲ್ಲ. ಹೌದೇನವ? ಅಂತ ಅನುಭವಗಳು ನನಗೀಗ ಇಷ್ಟು ವರ್ಷದಲ್ಲಿ ಒಂದಿನನೂ ಆಗಿಲ್ಲ ಕಣವ. ಹ್ಞೂ ಯಮ್ಮ, ಒಬ್ಬೊಬ್ಬರಿಗೆ ಹಂಗೆ ಆಗ್ತದಂತೆ. ನಾನು ಆ ಬಾಳ ತಕ್ಕನ ಕೇಳಿದ್ದೀನಿ ಇದೆಲ್ಲ. ದೆವ್ವ ಭೂತ ದೇವರಿದ್ದಾನೆ ಅಂದಮೇಲೆ ದೇವುಗಳು ಇರ್ತವಲ್ವೇ? ಹ್ಞೂ ಕಣಮಿ, ನೀನು ಹೇಳ್ತಿರೋದು ದಿಟನೆಯ. ಒಳ್ಳೇದಿತ್ತಕ್ಕೆ ಕೆಟ್ಟದು, ಕೆಟ್ಟದಿತ್ತಕ್ಕ ಒಳ್ಳೇದು, ಜಗತ್ತಿನ ನಿಯಮ ಅಲ್ವೇನಮಿ ಅದು. ಓ ಲಕ್ಷ್ಮಕ್ಕ, ಅಯ್ಯೋ ಹೊಟ್ಟೆ ತಾಳ ಆಗ್ತೈತೆ, ಹೊಸ ಉಣ್ಣಗಿನ್ನ ಕೊಡು. ನೋಡು, ಮಾತಾಡ್ತಾ ಮತ್ತೆ ಬಿಟ್ಟೆ ಕಣ್ರಮಿ. ನಡ್ರಿ ಮೀ ಉಂಬರಂತ್ರಿ, ಟೈಮ್ ಆಯ್ತಲ್ಲಯ್ಯ. ಏನು ನಿಧಾನಕ್ಕೆ ಉಂಡ್ರ ತಾಲಕ್ಷ್ಮಕ್ಕ, ಅದ್ರಾಗ ಏನು ಉಂಡಿದ್ದಾರೆ ಮನೆ ಹೋಗ್ಬಿಟ್ರೆ ಆತಗೆ. ಹೆಂಗು ಎಲ್ಲ ಕೆಲಸ ಆಗಿತ್ತಲ್ಲ. ಹೂ ಕಣ್ರಮಿ, ಹೊಸ ಮಂತವ ಸೊಪ್ಪಿತ್ತಲ್ಲ, ಅದನ್ನ ಸ್ವಲ್ಪ ಕಟ್ಟೋಗ್ಬಿಡಂತ್ರಿ. ನಾ ಬರಕ್ಕಾಗಿಲ್ಲ ಕಣವ. ಅಯ್ಯೋ ಇಷ್ಟಕ್ಕೆ ಸಂಟ ಅನ್ನೋದು ಬಿದ್ದೋತು, ನೀವೇ ಕಟ್ರಿ. ಹ್ಞೂ ಲಕ್ಷ್ಮಕ್ಕ, ನಾನು ಬರೋಕ್ಕಾಗಿಲ್ಲ. ನನಗೂ ಸ್ವಲ್ಪ ಶಾನೆ ಕೆಲಸ ಐತೆ. ನನ್ನ ಮಗನ ಕರ್ಕೊಂಡು ಹೊಸಿ ನಮ್ಮ ಅಣ್ಣರೂರಿಗೆ ಹೋಗಿ ಬರೋಣ ಅಂತ ಇದ್ದೀನಿ. ಹೊಸಿ ಕೆಲಸ ಐತೆ, ನೀವೇ 4 ಜನ ಕಟ್ಕೊಳ್ರಿ. ಓ ಸರಿ ಆಯ್ತು ಹಂಗಾರೆ, ನಾವೇ 4 ಜನ ಕೊಡ್ತೀವಿ ತಗೊಳ್ರಿ ಅದ್ರಾಗೇನು. ಹ್ಞೂ ನಡ್ರಿ ಹಂಗಾರೆ, ಸರ್ಸನ್ನ ಉಂಬಂತ್ರಿ. ಚಂದಕ್ಕೆ ಮಾಡಿಯ ಕಣ ಒಳ್ಳೆಯ ಬಸ್ಸಾರ ಮುದ್ದೆ. ನೀನ ನಿನ್ನ ಸಸ್ಯ ಲಕ್ಷ್ಮಕ್ಕ ಅಡುಗೆ ಮಾಡಿದ್ದು? ಯಾಕಮ್ಮಿ? ನಾನೇ ಕಣಮಿ. ಯಾಕಮ್ಮಿ ಸಂದಕ್ಕಿಲ್ವೇ? ತುಂಬ ಸಂದಕ್ಕೈತಿ ಲಕ್ಷ್ಮಕ್ಕ. ದೊಡ್ಡ ಜೈ, ಯಾಕಮ್ಮಿ ನೀನು ಹಬ್ಬಕ್ಕೆ ಕೂತೀಯಾ? ಅಲ್ಲಿ ಜಾಗೆಲ್ಲಿತ್ತು, ಅದಕ್ಕೆ ಇಲ್ಲೇ ಕೂತ್ಕೊಂಡೆ. ಆದರೆ ಏನು ಹೇಳು ಮಗ, ನಿನ್ನ ಕೈಯಾಗಿನ ಅಡುಗೆ ಭಾಳ ಚಂದ. ನೀನೇನು ಹೇಳು ಮಗ, ನಿನ್ನ ಮಾತು ಎಷ್ಟು ಚಂದನೋ ಅಷ್ಟು ಚಂದ ಅಡುಗೆ ಮಾಡ್ತೆ ಕಣವ. ನನ್ನ ಸೊಸೆನೂ ಮಾಡ್ತಾಳೆ ಬಸ್ಸಾರ. ಅಯ್ಯೋ ಅದನ್ನು ಉಣ್ಬೇಕು, ಒಳ್ಳೆ ಇದ್ದಂಗೆ ವಾತ ಇದ್ದಂಗೆ ಇರುತ್ತೆ. ಏನು ಬಿಡ್ಬೆ, ಬನ್ನಂಗೆ ಮಾಡಿ ನಾಟಯ್ಯ. ಲಕ್ಷ್ಮಾಜಿ, ತುಂಬ ಚಂದಕ್ಕೆ ಮಾಡಿರ ನೀವು. ನೀವು ಮಾಡೋ ಬಸ್ಸಾರ ಮುಂದೆ ನಮ್ದು ಎಂಥದೂ ಇಲ್ಲ ಬಿಡು. ಓ ಲಕ್ಷ್ಮಕ್ಕ, ನೀನು ಬಿಡು, ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯ. ಅವತ್ತು ಮಜ್ಜಿಗೆ ಹುಳಿ ಅಂತ ಇಸ್ಕೊಂಬಂದಿದ್ದೆ, ಅದಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು. ನೀನು ಮಾಡೋ ಸಾಂಬಾರಂತೂ ನನ್ನ ಮಗಳಿಗೆ ತುಂಬ ಇಷ್ಟ ಅಲಿಕ್ಕಿಗೆ. ಅಮ್ಮ, ಲಕ್ಷ್ಮತ್ತರ್ ಮನೆ ಸಾರ ಅಂತ ದಿನಕ್ಕೆ 20 ಸತಿ ಕೇಳ್ತಾಳೆ ನಿಮ್ಮ ಮನೆ ಸಾರು ಇಸ್ಕೊಂಬಂದಿನ. ಯಾವುದೇನಮಿ? ಬಿಡೆ, ಇಸ್ಕೊಂಡು ಹೋಗ್ಬೋದಪ್ಪ ದಿನ ಬಂದು. ನೀವೇ ಹೊಸಿ ಬರಕ್ಕಿಲ್ಲ, ನಾವೇನು ಮಾಡಲಿ? ನೋಡು, ಎಲ್ಲರಿಗೂ ಸಾರು ಕೊಟ್ಟಿಯ, ನನಗೆ ಕೊಟ್ಟಿಲ್ಲ ನೀನು ಲಕ್ಷ್ಮಕ್ಕ. ಅಯ್ಯೋ ಜಯ್ಯಿ, ನಿನಗಿಲ್ಲ ಅಂತೀನೇನೆ, ನಿನಗೆ ಹೇಳಿದ್ದೇನೂ ಇಲ್ಲ. ಬಂದು ಇಸ್ಕೊಂಡೋಗಿ ಇವತ್ತು. ಹ್ಞೂ ಲಕ್ಷ್ಮಕ್ಕ, ಒಂದು ಪಾತ್ರೆ ಇಟ್ಕೊಂಡು ಬಂದ್ಬಿಡ್ತೀನಿ, ಪಾತ್ರೆ ತುಂಬ ಹಾಕ್ಬಿಡು. ಅಯ್ಯೋ ಬಿಡಾಡಿ, ಎಲ್ಲ ಒಂದಿನ ಸಾರಿಗೆ ಬಂದ್ರೆ ಪಾತ್ರೆನೇ ತಗೊಂಡು ಹೋಗ್ತಾಳಂತೆ. ಉಂಬನು ಸುಮ್ಮನೆ ನಡಿ ಲಕ್ಷ್ಮಕ್ಕ, ಹೊಸಿ ಸೊಪ್ಪು ಕಟ್ಟು ಬೇನೆ ಮನೆಗೆ ಹೋಗೋಣ. ಅಲ್ಲೇ ಒತ್ತಾತು. ಹ್ಞೂ ಕಣಮಿ, ನಡ್ರಮಿ ಆಗಿದ್ರೆ.
ಹಾಯ್ ಫ್ರೆಂಡ್ಸ್, ನನಗೆ ಲೈಕ್ ಮಾಡ್ತಿರೋರಿಗೆ, ಕಮೆಂಟ್ ಮಾಡ್ತಿರೋರಿಗೆ, ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ. ಪ್ಲೀಸ್ ಹಂಗೆ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಹೆಚ್ಚಿಗೆ ವಿಡಿಯೋ ಮಾಡಬೇಕು ಅಂತ ಅನ್ಸುತ್ತೆ. ದಯವಿಟ್ಟು ನಿಮಗೆ ಯಾವ ಥರ ವಿಡಿಯೋಸ್ ಬೇಕು ಆ ಥರ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಪ್ಲೀಸ್. ಹಾಗೆ ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಾನು ಏನೋ ಹೇಳೋಕ್ಕೆ ಅಂತೇಳಿ ಬಂದಿದ್ದೀನಿ. ನಾನೊಂದು ಹೊಸ ಕತೆ ಬಿಗ್ ಬಾಸ್ ಅನ್ನೋದೊಂದು ಸ್ಟೋರಿ ಇಟ್ಕೊಂಡು ತಮಾಷೆಯಾಗಿ ಒಂದು ಸ್ಟೋರಿ ಮಾಡೋಣ ಅಂತ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಮಾಡಲು ಬೇಡವೋ ಅನ್ನೋದು ನೀವು ಕಮೆಂಟ್ ಮಾಡಬೇಕಾಗುತ್ತೆ. ಯಾಕೆಂದರೆ ತುಂಬ ಜನ ಕಮೆಂಟ್ ಮಾಡಿದರೆ ನಾನು ಖಂಡಿತ ಬಿಗ್ ಬಾಸ್ ಟಾಪಿಕ್ ಇಟ್ಕೊಂಡು ಒಂದು ವಿಡಿಯೋ ಮಾಡೇ ಮಾಡ್ತೀನಿ. ಧನ್ಯವಾದಗಳು ಫ್ರೆಂಡ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡಿ ಪ್ಲೀಸ್ ಫ್ರೆಂಡ್. ಧನ್ಯವಾದಗಳು. ಹರೇ ಕೃಷ್ಣ.